ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ರೆಡ್ಡಿ ವ್ಲಾಗ್ಸ್. ಸೊ ಇವತ್ತು ಒಂದು ರೆಸಾರ್ಟ್ಗೆ ಹೋಗ್ತಿದ್ದೀವಿ ಆ್ಯಂಡ್ ಒಂದು ಸೆಲೆಬ್ರೇಷನ್ ಕೂಡ ಇರುತ್ತೆ. ಯಾವ ರೆಸಾರ್ಟ್, ಏನು ಸೆಲೆಬ್ರೇಷನ್ ಇದೆಲ್ಲ ನೋಡಬೇಕು ಅಂದರೆ ನೀವು ಕೊನೆ ತನಕ ವ್ಲಾಗ್ನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಸಿ ಆಲ್ ದೇರ್, ಬಾಯ್. ಬನ್ನಿ ಫ್ರೆಂಡ್ಸ್, ಯಾರ್ಯಾರು ಹೋಗ್ತಿದ್ದೀವಿ ಅಂತ ನೋಡೋಣ. ಸ್ವಾತಿ, ಕುಂದ ಆ್ಯಂಡ್ ಮಮತಾ. ಹಾಯ್ ಹಾಯ್ ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ನೋಡ್ತಾ ಇದ್ದೀವಿ ನಾವು. ಸೊ ಇದೇನೆ ಲೊಕೇಶನು. ಎಲ್ಲ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಓ ಜನಸಾಗರ. ನಡೀರಿ ನಡೀರಿ ಲೈನ್ಗೆ. ಹಿಂಗನ್ಸ್ತಾ ಇದೆ ಸ್ಮತಿ? ಬಿಸಿಲಿಗೆ ತಡ್ಕೊಳಕ್ ಆಗ್ತಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ನಾವಂತೂ ವೆಯ್ಟ್ ಮಾಡಿ 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 ಸಾಕಾಗಿದೆ. ಏನೋ ಇರುತ್ತೆ ಅನ್ಕೊಂಡ್ ಬಂದ್ರೆ ಬರೀ ಬಿಸಿಲಲ್ಲಿ ಒಣಗೋದೇ ಆಗಿದೆ. ಇನ್ನ ನೋಡ್ಬೇಕು ಹೆಂಗಿದೆ ಅಂತ. ಜೋಶಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ನೋಡೋಣ. ಹಾಯ್ ಗಾಯ್ಸ್, ವ್ಲಾಗ್ ಸ್ವಲ್ಪ ಲೇಟ್ ಆಯಿತು. ಹುಷಾರಿಲ್ಲದೆ ಇರೋ ಕಾರಣ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಇವತ್ತು ಸ್ವಲ್ಪ ಬೆಟರ್ ಆಯಿತು. ಸೊ ಇನ್ಯಾಕೆ ತಡ, ಬೇಗನೆ ಅಪ್ಲೋಡ್ ಮಾಡಿಬಿಡೋಣ ಅಂತ. ನಮ್ಮ ಹೋಲಿ ಸೆಲೆಬ್ರೇಷನ್ದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಗೋ ಪಾಮ್ಸ್ ರೆಸಾರ್ಟ್ ಅಂತ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹತ್ರ ಇರೋದು. ಸೊ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದು. ಪರ್ ಪರ್ಸನ್ 500 ಆಗುತ್ತೆ. ಓವರಾಲ್ ಆಗಿ ಓಕೆ ಅಂತಲೇ ಹೇಳ್ಬೋದು. ಏನು ಪೇ ಮಾಡಿದ್ವೋ ಅದಕ್ಕೆ ವರ್ತಿಯಾಗಿತ್ತು. ಸೊ ಒನ್ ಡೇ ಅಲ್ವಾ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಓವರಾಲ್ ಆಗಿ. ರೆಸಾರ್ಟ್ ವ್ಯೂನ ನಾನೀಗ ತೋರಿಸ್ತೀನಿ ನೋಡಿ. ಹಾಗೂ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಇರುತ್ತೆ ನೋಡಿ. ಎಂಜಾಯ್ ಮಾಡಿ ಗೈಸ್. ಎಸ್ ಸ್ವಾತಿ, ಫುಡ್ಗೆ ಆಲ್ರೆಡಿ ವೆಯ್ಟಿಂಗಾ? ಮಾಡಿಲ್ಲ ಬೆಳಗ್ಗೆ ಇನ್ನು, ಅದಕ್ಕೆ ವೇಟಿಂಗು. ಗರ್ಲ್ಸ್, ನಮ್ಮ ಹುಡುಗಿರು.
ಹೋದಾಗ ಈ ಪೂಲ್ ಏರಿಯಾ ಎಲ್ಲ ಚೆನ್ನಾಗಿತ್ತು ಆಟ ಆಡೋದಕ್ಕೆ. ಮಕ್ಕಳು ನೋಡ್ಬೋದು, ಸಪ್ರೇಟಾಗಿದೆ ಅವ್ರಿಗೂ ಚಿಕ್ಕದಾಗಿ. ಅವರು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ದೊಡ್ಡವ್ರಿಗಿಂತ ಚಿಕ್ಕವರೇ ಜಾಸ್ತಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಆ ಪಿಚ್ಕಾರಿ ಎಲ್ಲ ತೊಗೊಂಡು ಬಂದುಬಿಟ್ಟು ಒಬ್ರಿಗೊಬ್ರು ಸ್ಪ್ಲ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹೊರಡೋ ಟೈಮಲ್ಲಿ ತುಂಬ ಜಾಸ್ತಿ ಜನ ಆಗೋಗ್ಬಿಟ್ಟಿದ್ರು. ಸೊ ಬೆಳಗ್ಗೆ ಬೇಗ ಹೋದರೆ ಈ ಥರ ಪೂಲ್ ಏರಿಯಾದಲ್ಲಿ ಆಡ್ಬೋದು. ಬೇಗ ಆಡಿಸ್ಬಿಟ್ಟು ಕರ್ಕೊಂಬಿಡೋದು ಬೆಸ್ಟು. ಇಲ್ಲ ಅಂದರೆ ತುಂಬ ಜಾಸ್ತಿ ಜನ ಆಗೋಗ್ಬಿಟ್ರೆ ವಾಟರೆಲ್ಲ ಪಲ್ಯೂಟಾಗಿ ಹೋಗ್ಬಿಟ್ಟಿರುತ್ತೆ, ಮತ್ತು ಅವ್ರು ಚೇಂಜು ಮಾಡಲ್ಲ ವಾಟರು. ಸೊ ಬೇಗ ಹೋಗಿ ಬೇಗ ಆಟ ಆಡ್ಕೊಂಡು ಬಂದರೆ ಬೆಸ್ಟು. ಈಗ ಲಾಕರಲ್ಲಿ ನಾವು ತಂದಿರೋ ಥಿಂಗ್ಸ್ ಎಲ್ಲ ಇಡೋಣ ಅಂತ ಹೋಗ್ತಿದ್ದೀವಿ. ಬೇರೆ ರೆಸಾರ್ಟ್ಸ್ ಥರನೇ ಇಲ್ಲೂ ಲಾಕೆಲ್ಲ ಅವರೇ ಕೊಡ್ತಾರೆ ಅಂತ ಸ್ವಲ್ಪ ಮಾರ್ಬಿಟ್ವಿ. ಸೊ ಇಲ್ಲಿ ಅವ್ರು ಲಾಕ್ ಕೊಟ್ಟಿರಲಿಲ್ಲ, ಅದರಿಂದ ಬರೀ ಬಟ್ಟೆ ಏನಿತ್ತು ಅದನ್ನು ಮಾತ್ರ ಇಟ್ಬಿಟ್ಟು ಮೊಬೈಲ್ಸ್ ಅಥವಾ ಮನಿ ಏನೇ ಇದ್ರೂ ನಾವೇ ಕ್ಯಾರಿ ಮಾಡಿದ್ವಿ. ಸೊ ನೀವು ಹೋದಾಗ ಒಂದು ಚಿಕ್ಕದೊಂದು ಯಾವುದಾದ್ರೂ ಕೀ ಇದ್ದರೆ, ಲಾಕ್ ಇದ್ದರೆ ತೊಗೊಂಡೋಗ್ಬಿಡಿ. ಡ್ರೆಸ್ ಚೇಂಜಿಂಗ್ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಸೊ ನಾಟ್ ಟು ವರಿ, ನೀವು ಒಂದು ಎಕ್ಸ್ಟ್ರಾ ಪೇರ್ ತೊಗೊಂಬಂದು ಹೋಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾದಮೇಲೆ ಚೇಂಜ್ ಮಾಡಿಕೊಂಡು ಹೋಗ್ಬೋದು ಆರಾಮ್ಸೆ. ಈಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಫುಡ್ ಕೋರ್ಟ್ ಕಡೆ ಬಂದ್ವಿ. ಸೊ ಫುಡ್ಡಲ್ಲಿ ಟೊಮೆಟೊ ಬಾತ್, ಕಬಾಬ್ ಮತ್ತು ಪಾನಿಪುರಿ ಅಂತ ಕೊಟ್ಟಿದ್ದರು. ಫುಡ್ ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ಇಟ್ ವಾಸ್ ಓಕೆ, ನಾಟ್ ಟೂ ಗುಡ್, ನಾಟ್ ಟೂ ಬ್ಯಾಡ್, ಓಕೆ ಅಂತ ಹೇಳ್ಬೋದು ಅಷ್ಟೇ. ಸೊ ಊಟ ಮಾಡೋದಕ್ಕೆ ನಾವು ಇಲ್ಲಿ ಹೊರಗಡೆನೂ ಕುತ್ಕೋಬೋದು ಅಥವಾ ಒಳಗಡೆ ಟೇಬಲ್ಸ್ ಹಾಕಿದ್ರಲ್ಲ ಅಲ್ಲೂ ಕುತ್ಕೋಬೋದು. ನಾವಿಲ್ಲಿ ಗಾರ್ಡನಲ್ಲಿ ಆರಾಮ್ಸೆ ಫ್ರೆಶ್ ಏರ್ ಬರುತ್ತೆ ಅಂತ ಇಲ್ಲೇ ಆರಾಮಾಗಿ ಕುತ್ಕೊಂಡ್ವಿ. ಬರ್ತಾ ಇದೆ ಟೊಮೆಟೊ ಬಾತ್ ಹುಡುಗಿ, ಆರೆಂಜ್ ಕಲರು, ಆರೆಂಜ್ ರೈಸು, ಆಮೇಲೆ ಜೊತೆಗೆ ಪಾನಿಪುರಿ ತಿನ್ನೋಣ, ಎಂಜಾಯ್ ಮಾಡೋಣ. ನೋಡ್ತಿದ್ದೀರಲ್ಲ ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಲೈವ್ ಮ್ಯೂಸಿಕ್ ಜೊತೆ ತುಂಬಾ ಜೋಶಿತ್ತು. ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಕಸಿನ್ಗೆ ಇಷ್ಟ ಆಯಿತು. ಈ ರೀತಿ ಒಂದು ಸಲ ರೆಸಾರ್ಟ್ಗೆ ಹೋಗಿ ಎಲ್ಲರೂ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಹೋಲಿನ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಹೇಳ್ತಿದ್ಲು. ಸೊ ನಾವು ಅವಳ ಜೊತೆ ಜಾಯ್ನ್ ಆದ್ವಿ. ಒಂದೊಂದು ಸಲ ಈ ರೀತಿ ಕಂಫರ್ಟ್ ಝೋನ್ ಬಿಟ್ಟು ಎಂಜಾಯ್ ಮಾಡೋದ್ರಿಂದ ವಿ ಬಿಗಿನ್ ಟು ಚೇಂಜ್, ಗ್ರೋ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.